ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಇರುವ ಎಸ್ಬಿಐ ಎಟಿಎಂಗೆ ಗ್ಯಾಸ್ ಕಟ್ಟರ್ ಬಳಸಿ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬುಧವಾರ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಘಟನಾ ಸ್ಥಳಕ್ಕೆ ತೆರಳಿ ಸಿಸಿಟಿವಿ ಕ್ಯಾಮೆರಾ ತಪಾಸಣೆ ಮಾಡುವ ವೇಳೆ ಎಟಿಎಂ ಕಳ್ಳತನ ಮಾಡಿದ ದೃಶ್ಯ ಸೆರೆಯಾಗಿದೆ. ಈ ಕುರಿತು ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಮೂವರು ಕಳ್ಳತನ ಮಾಡಿರುವ ದೃಶ್ಯ ಸೆರೆಯಾಗಿದೆ. ಇದೇ ರೀತಿ ಕೆಲ ಕಡೆಯಲ್ಲಿ ಆಗಿದೆ. ಕಳ್ಳರನ್ನು ಪತ್ತೆ ಹಚ್ಚಲು 3 ಪೊಲೀಸ್ ವಿಶೇಷ ತಂಡ ರಚನೆ ಮಾಡಲಾಗುತ್ತೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದ್ದಾರೆ. ಬುಧವಾರ ಬೆಳಗಾವಿ ಸಾಂಬ್ರಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ಬ್ಯಾಂಕ್ ಸಿಬ್ಬಂದಿಗಳು ಸೆಕ್ಯೂರಿಟಿ ಹಾಕಬೇಕಾಗಿತ್ತು. ಇದು ಅವರ ನಿರ್ಲಕ್ಷ್ಯ. ಇದನ್ನ 5 ನಿಮಿಷದಲ್ಲಿ ಕಳ್ಳತನ ಮಾಡಿದ್ದಾರೆ ಎಂದಿದ್ದಾರೆ. ಸೆಕ್ಯೂರಿಟಿ ಆ್ಯಕ್ಚುಲಿ ಬ್ಯಾಂಕ್ ಕಡೆಯಿಂದ ಅವರು ಹಾಕಬೇಕು, ಅವರು ಬಹುಶಃ ಅವರು ಮಾಡಿಲ್ಲ. ಸೊ ನಮಗೆ ಎಷ್ಟು ಗಂಟೆ ಅದು ಮಾಹಿತಿ ಬಂದಿದೆ ಬ್ಯಾಂಕ್ ಕಡೆಯಿಂದ ಈ ಥರ ಅದು CCTV ಕ್ಯಾಮ್ರಾ ಆಫ್ ಆಗಿದೆ ಅಂತ. ಯಾಕಂದರೆ ಅವರು ಫಸ್ಟ್ ಬಂದಾಗ ಅವರು ಏನು ಮಾಡಿದ್ದಾರೆ, ಅವರು CCTVಗೆ ಅವರು ಸ್ಪ್ರೇ ಮಾಡಿದ್ದಾರೆ. ಸೊ ಆಮೇಲೆ ಬಹುಶಃ ಬ್ಯಾಂಕ್ ಕಂಟ್ರೋಲ್ ರೂಮ್ಗೆ ಅದು ಮಾಹಿತಿ ಅದು ಹೋಗಿದೆ, ಇದು CCTV ಕ್ಯಾಮ್ರಾ ಈ ಥರ ಆಗಿದೆ ಅಂತ. ಮತ್ತು ನಮ್ಮ ಪೊಲೀಸ್ಗೆ ಅವರು ಮಾಹಿತಿ ಕೊಟ್ಟಿದ್ರೆ ತಕ್ಷಣ ನಮ್ಮ ಪೊಲೀಸ್ ಕೂಡ ಅವರು ಬಂದಿದ್ದಾರೆ. ಬಟ್ ದಿಸ್ ಥಿಂಗ್ ಹ್ಯಾಪನ್ ವೆರಿ ಫಾಸ್ಟ್. ಐ ಥಿಂಕ್ ವಿದಿನ್ 5 minutes ಇದು ಎಲ್ಲ ಆಗಿದೆ. ಇದು ನಮ್ಮ ಸ್ಟಾಫ್ ಬಂದಾಗ ಇದು ಎಲ್ಲ ಆಗಿದೆ, ಆಲ್ರೆಡಿ ಕಟ್ ಆಗಿದೆ ಮತ್ತು ದುಡ್ಡು ಕೂಡ ಆಲ್ರೆಡಿ ಅವರು ಕಳ್ತನ ಮಾಡಿದ್ದಾರೆ. ಎಷ್ಟು ತಂಡಗಳ ರಚನೆ ಮಾಡಿದ್ದಾರೆ? ಈಗ ನಾನು ಐ ಪ್ಲಾನ್ ಟು ಮೇಕ್ 3 teams ನಾನು ಮಾಡ್ತೀನಿ. ಸರ್, ಇಲ್ಲಿ ಅಂದರೆ ಜಾಸ್ತಿ ಉತ್ತರ ಭಾರತದ ಏನು ದುಷ್ಕರ್ಮಿಗಳಿಂದ ಈ ಕೃತ್ಯ ಆಗಿದೆ ಅನ್ನೋ ಮಾಹಿತಿ. ಈಗ ಸರಕ್ಕೆ ಆರೋಪಿ ಯಾರು ಇದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ಸ್ಟೇಟಿಂದ ಬಂದಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಬಟ್ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.